ನನ್ನ ಕೊಲೀಗ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ರವೀಂದ್ರನಾಥ್ ಕೌಶಿಕ್ ಆರ್ಥಿಕ ತಜ್ಞರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇದು ಏಕಾಏಕಿ ಒಂಥರ ಕೊರತೆ ಅನ್ನೋದು ಭುಗಿಲೆದ್ದಂಗೆ ಆಗಲಿಲ್ವಾ? ನಾವೇನು ಅಂದ್ಕೊಂಡಿದ್ವಿ, ಕೊರತೆ ಪೈಲಪ್ ಆಗ್ತಾ ಹೋಗುತ್ತೆ ಅಂದ್ಕೊಂಡಿದ್ವಿ. ನಿನ್ನೆ ಮಧ್ಯಾಹ್ನ ಹೋಟೆಲಿಯರ್ ಸಂಘದವರು ಒಂದು ಪತ್ರಿಕಾ ಹೇಳಿಕೆಯನ್ನು ರಿಲೀಸ್ ಮಾಡಿದ್ರು. ಇವತ್ತಿಗಾಗಲೇ ಎದೆ ಮೇಲೆ ಬಂದು ಕುಳಿತಿರುವ ಸಮಸ್ಯೆ ಇದು. ಅದೇ ನ್ಯಾಚುರಲಿ ನಿಮಗೆ ಒಂದು ರೀತಿ ಇಂಟರ್ನ್ಯಾಷನಲ್ ಪ್ರೆಷರ್, ಗ್ಲೋಬಲ್ ಪ್ರೆಷರ್ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ಒಂದು ಹೋರ್ಡಿಂಗ್ನ ವಾತಾವರಣ ಸೃಷ್ಟಿಯಾಗುತ್ತೆ ಎಲ್ಲ ದೃಷ್ಟಿಯಿಂದ. ಅದು ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಅದು LPG ಇರ್ಬೋದು, ಎಲ್ಲ ದೃಷ್ಟಿಯಿಂದಲೂ ಕೂಡ ಹೋರ್ಡಿಂಗ್ ಶುರು ಆಗುತ್ತೆ. ಆ ಸಂದರ್ಭದಲ್ಲಿ ನನಗನ್ಸುತ್ತೆ ಇದು ಬೆಂಗಳೂರು, ಚೆನ್ನೈ, ಮುಂಬೈ ಈ ನಗರಗಳಿಗೆ ಸೀಮಿತವಾಗಿ ರೇಟ್ ಫ್ಲಕ್ಚುಯೇಷನ್ಸ್ನ ಕಾರಣದಿಂದ ಕೂಡ ಇರ್ಬೋದು, ಅಥವಾ ಯುದ್ಧ ಇನ್ನೂ ಸ್ವಲ್ಪ ದಿನಗಳ ಕಾಲ ಮುಂದುವರಿಯುತ್ತೆ ಅಂತಕ್ಕಂಥ ಆತಂಕವೂ ಕೂಡ ಏನು ಜನರಲ್ಲಿದೆ ಮತ್ತು ಬಿಸ್ನೆಸ್ಮೆನ್ಗಳಲ್ಲೂ ಕೂಡ ಇದೆ. ಆ ಕಾರಣದಿಂದ ಈ ಒಂದು ಸಪ್ಲೈ ಚೈನಲ್ಲಿ ಎಲ್ಲೋ ಒಂದು ಕಡೆ ಡಿಮ್ಯಾಂಡ್ ಸಪ್ಲೈನಲ್ಲಿ ವ್ಯಾಪಕವಾಗಿರ್ತಕ್ಕಂಥ ಸ್ಥಿತ್ಯಂತರಗಳು ಬಂದ ಕಾರಣದಿಂದ ಇದು ಸಂಭವಿಸಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇದೆ. ಸ್ಪೆಷಲಿ ಸ್ಟ್ರೇಟ್ ಆಫ್ ಹಾರ್ಮುಜ್, ಇರಾನ್ ಅದನ್ನು ಬಂದ್ ಮಾಡಿದ ನಂತರ ಅಲ್ಲಿಂದ ಯಾವುದೇ ಶಿಪ್ ಮೂಮೆಂಟಿಗೆ ನಾವು ಅವಕಾಶ ಕೊಡಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದ ನಂತರದ ಸಂದರ್ಭದಲ್ಲಿ ಇದು ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. 2-3 ದಿನಗಳ ಹಿಂದೆ ಇಲ್ಲೇ ಹತ್ತಿರದ ಹೋಟೆಲ್ ಓನರ್ ಒಬ್ಬರು ನನಗೆ ಹೇಳ್ತಾ ಇದ್ರು, ಕಮರ್ಷಿಯಲ್ ಸಿಲಿಂಡರ್ ಸಿಗೋದೇ ಕಷ್ಟ ಆಗ್ತಾ ಇದೆ, ನಾನು ನಾಳೆಯಿಂದ ಬಹುತೇಕ ಅಂದರೆ ಈ ಭಾಗದ ಅತ್ಯಂತ ದೊಡ್ಡ ಹೋಟೆಲ್ ಅದು, ನಾಳೆಯಿಂದ ಆಪರೇಷನ್ಸ್ ನಡೆಸಬೇಕೋ ಬೇಡವೋ, ನಡೆಯುತ್ತೋ ಇಲ್ವೋ ಅಂತಕ್ಕಂಥದ್ರ ಬಗ್ಗೆ ಗ್ಯಾರಂಟಿ ಇಲ್ಲ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾ ಇದ್ರು. ಮತ್ತು ಸರ್ಕಾರವೂ ಕೂಡ ಪ್ರಯಾರಿಟಿ ಮೇಲೆ ಕೊಡಿ ಈ ಸೆಕ್ಟರ್ಗೆ ಆ ಸೆಕ್ಟರ್ಗೆ ಅಂತಕ್ಕಂಥದ್ದನ್ನು ಗ್ಯಾಸ್ ಕಂಪ್ನಿಗಳ ಮೂಲಕ ಗ್ಯಾಸ್ ಏಜೆನ್ಸಿಗಳಿಗೆ ಸ್ಪಷ್ಟವಾಗಿ ಹೇಳಿಸಿದ್ರಿಂದ ತಳಮಟ್ಟದಲ್ಲೂ ಕೂಡ ಒಂದು ರೀತಿಯ ತಳಮಳ ನಿಶ್ಚಿತವಾಗಿ ಕಾಣ್ತಾ ಇದೆ. ಅದರ ಪರಿಣಾಮ ಈ ರೀತಿಯಾಗಿರ್ತಕ್ಕಂಥ ಸಪ್ಲೈ ಚೈನ್ನಲ್ಲಿ ಒಂದು ಗಡಬಡ ಆದಂತೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮತ್ತು ಅನೇಕ ಬಾರಿ ಹಿಂಗೂ ಆಗತ್ತೆ, ನೀವು ಬುಕ್ ಮಾಡಿದರೂ ಕೂಡ ಅದು ಯಾವ ಹಂತದಲ್ಲಿ ಯಾರ್ಯಾರಿಗೆ ಹೋಗ್ತಿದೆ ಅಂತಕ್ಕಂಥದ್ದನ್ನ ಕರೆಕ್ಟ್ ಅದು ಕೂಡ ಇದರಲ್ಲಿ ಇರ್ತಕ್ಕಂಥ ಸಮಸ್ಯೆ ಇದೆ. ಇದು ಕೆಲವರು ಏನೋ ಕೂಡಿಟ್ಟುಕೊಳ್ತಾ ಇರೋದ್ರಿಂದ, ದಾಸ್ತಾನು ಮಾಡ್ತಾ ಇರೋದ್ರಿಂದ ಸಮಸ್ಯೆ ಜಾಸ್ತಿ ಆಗಿರಲೂಬಹುದು. ಡೆಫಿನೆಟ್ಲಿ. ಈಗ ನೀವು ನಾನು ಪೆಟ್ರೋಲ್ ಡೀಸೆಲ್ಲು ಕೂಡ ಗಮನಿಸ್ತಾ ಇದ್ದೆ. ಮೊನ್ನೆ ನಾನು ಇಲ್ಲಿ ರೆಡ್ಡಿ ಪೆಟ್ರೋಲ್ ಪಂಪ್ ಇದೆ ಅಲ್ವಾ, ಇಡೀ ಜನ ಪ್ರತಿಯೊಂದು ಕಾರು, ಪ್ರತಿಯೊಂದು ಬೈಕು, ಅದರ್ವೈಸ್ ಅಲ್ಲಿ ಅಷ್ಟು ರಶ್ ಇರಲ್ಲ, 2 ಗಾಡಿ 3 ಗಾಡಿ ಇರುತ್ತೆ. ಚಾಲುಕ್ಯ ಹೋಟೆಲ್ ದಾಟಿ ಇತ್ತದ ಲೈನ್. ನಾನು ಹಂಗೆ ಯಾಕೆ ಅಂತ ಕೇಳಿದರೆ ಪ್ರತಿಯೊಬ್ಬನು ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ರು. ನಾಳೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಅಂತಕ್ಕಂಥದ್ದು. ಸೊ ಸಿಲಿಂಡರ್ನ ಸಂದರ್ಭದಲ್ಲೂ ಕೂಡ ಅದಾಗ್ತಾ ಇದೆ. ಈಗ ಕೆಲವೊಬ್ಬರ ಹತ್ರ 2 ಅಂದರೆ ನಾನು ಕಮರ್ಷಿಯಲ್ ಬಿಡಿ, ಮನೆ ಉಪಯೋಗಿಗಳು ಕೂಡ 2-3 ಇದ್ದರೆ ಅದನ್ನು ಎಲ್ಲ ಬುಕ್ ಮಾಡಿ ತಂದು ಇಟ್ಕೊಳ್ತಾ ಇದ್ದಾರೆ. ನಾಳೆ 2 ತಿಂಗಳು 3 ತಿಂಗಳು ಏನೂ ಸಮಸ್ಯೆ ಆಗಬಾರ್ದು, ನಾಳೆ ಯುದ್ಧ ಜಾಸ್ತಿ ಆದರೆ ಏನು ಅಂತಕ್ಕಂಥದ್ದು. ಆ ಕಾರಣದಿಂದ ಅದು ಮಾರ್ಕೆಟ್ನಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ಸ್ಗೆ ನಿಶ್ಚಿತವಾಗಿ ಕಾರಣ ಆಗ್ತಾ ಇದೆ. ನನಗನ್ಸುತ್ತೆ ನಿನ್ನೆಯ ಒಟ್ಟಾರೆ ಸುದ್ದಿಗಳು ಬಂದ ನಂತರ, ಹೋಟೆಲ್ಗಳು ಕೂಡ ನಾವು ಬಂದ್ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ ನಂತರ ತೈಲ ಕಂಪನಿಗಳು ಕೂಡ ಇದನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇವೆ. ತಮ್ಮ ಏಜೆನ್ಸಿಗಳೇನಿವೆ ಅವರ ಮೂಲಕ ಇದನ್ನು ಮಾನಿಟರ್ ಮಾಡ್ತಕ್ಕಂಥ ಪ್ರಯತ್ನವೂ ಕೂಡ ನಡೀತಾ ಇದೆ. ಎಸ್, ರವೀಂದ್ರನಾಥ್ ಕೌಶಿಕ್ ಅವರೇ, ಈ ಮಾರ್ಕೆಟ್ನಲ್ಲಿನ ಫ್ಲಕ್ಚುಯೇಷನ್ ಇದು ಕಂಟ್ರೋಲೇಬಲ್ ಇದು? ಒಂದು ವಿಷಯ ಗಮನಿಸಬೇಕಿಲ್ಲಿ ಅಂದರೆ, ಕ್ರೂಡ್ ಆಯಿಲ್ ಬೇರೆ, LPG ಬೇರೆ. ಸೊ ಇದರಲ್ಲಿ ನಮಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಅಂಥ ಕಾನ್ಸೆಪ್ಟ್ ಇದೆ ಇದರಲ್ಲಿ. ಸೊ ಈಗಿನ ಪರಿಸ್ಥಿತಿ ಆಗ್ತಾ ಇರೋದು LPG ಮೇಲೆ, ಕ್ರೂಡ್ ಆಯಿಲ್ ಮೇಲೆ. ನೀವು ಬ್ರೆಂಟ್ ಪ್ರೈಸ್ ಎಲ್ಲ ತೋರಿಸ್ತಾ ಇದ್ರಲ್ಲ, ನಿನ್ನೆ ಇವತ್ತಿಗೆ $30 ಕಡಿಮೆ ಆಗಿದೆ ಅಂತ. ಇವತ್ತು ಕ್ಲೋಸಿಂಗ್ ಮಾರ್ಕೆಟ್ ಇನ್ನೂ ನಡೀತಾ ಇದೆ, ಬಟ್ ಸಾಮಾನ್ಯವಾಗಿ ಇಳಿತಾ ಕಾಣ್ತಾ ಇದೆ ಬ್ರೆಂಟಲ್ಲಿ. ಯಾಕೆಂದರೆ ನಿನ್ನೆ ಟ್ರಂಪ್ ಕೊಟ್ಟಂಥ ಸ್ಟೇಟ್ಮೆಂಟ್ ಇರ್ಬೋದು, G7 ಮೀಟಿಂಗು, ಮತ್ತು ಟ್ರಂಪ್ ಏನಂತ ಹೇಳಿದ್ರು, ಈ ವಾರ್ ಇನ್ನೊಂದು 4 ದಿವಸ ಇದರಲ್ಲಿ ನಿಲ್ಲಿಸ್ಬಿಡ್ತೀವಿ ಅಥವಾ 4 ವಾರದ ಒಳಗಡೆ ನಿಲ್ಲಿಸ್ಬಿಡ್ತೀವಿ ಅಂತೆಲ್ಲ ಹೇಳಿದ್ರು. ಸೊ ಆ ಸ್ಟೇಟ್ಮೆಂಟ್ಗಳಿಂದ ಇವತ್ತು ನಮ್ಮ ಶೇರ್ ಸೂಚ್ಯಾಂಕನೂ ನೋಡ್ಬೋದು ನೀವು. ಇವತ್ತು BSE ಮತ್ತು NSE ಇಂಡೆಕ್ಸ್ ಇವತ್ತು ಕ್ಲೋಸ್ ಆಯ್ತಲ್ಲ 3 ಗಂಟೆಗೆ, ಸ್ವಲ್ಪ ಏರ್ ಇದರಲ್ಲಿ ಕ್ಲೋಸ್ ಆಗಿದೆ ಮಾರ್ಕೆಟ್. ಹಂಗಾಗಿ ಎಲ್ಲ ಒಂದು ಕಡೆ ಪಾಸಿಟಿವ್ ರಿಯಾಕ್ಷನ್ಸ್ ಬರ್ತಾ ಇದೆ ಮಾರ್ಕೆಟಲ್ಲಿ. ಆಮೇಲೆ ನೀವು ಹೇಳ್ದಂಗೆ ಈ ಬೆಲೆ, ಸಿಲಿಂಡರ್ ಬೆಲೆಗಳು ಅಥವಾ ಇದರದ್ದು ಕಂಟ್ರೋಲ್ ಮಾಡೋಕ್ಕಾಗತ್ತೋ ಇಲ್ವೋ ಅನ್ನೋದಕ್ಕೆ ಆಗಲೇ ಸರ್ಕಾರ, ಕೇಂದ್ರ ಸರ್ಕಾರದವ್ರು ಆಗಲೇ ಪ್ರಯಾರಿಟಿ ಮುಖಾಂತರ ಇದನ್ನು ಸುಮಾರಾಗಿ ವಿಷಯಗಳನ್ನ ತಿಳ್ಕೊಂಡಿದ್ದಾರೆ. ಒಂದೇನಪ್ಪ ಅಂದರೆ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಆಫ್ ಆಲ್ ದಿ 4 ಮೇಜರ್ ಆಯಿಲ್ ಕಂಪನೀಸ್ ಇದೆಯಲ್ಲ, ಅವ್ರನ್ನೆಲ್ಲ ಕರೆಸಿ ಒಂದು ಟೀಮ್ ಮಾಡಿದ್ದಾರೆ. ಟೀಮ್ ಮಾಡಿಬಿಟ್ಟು ಎಲ್ಲ ಅಸೋಸಿಯೇಷನ್ಸು, ಹೋಟೆಲ್ ಅಸೋಸಿಯೇಷನ್ಸು ಮತ್ತು ರೆಸ್ಟೋರೆಂಟ್ಸ್ ಆ್ಯಂಡ್ ಬಾರ್ ಅಸೋಸಿಯೇಷನ್ಸು,
ಇವ್ರನ್ನೆಲ್ಲ ಕರೆಸ್ಬಿಟ್ಟು ಅವ್ರ ಜೊತೆ ಮಾತಾಡಿ ಯಾವ ಥರ ಇದನ್ನು ಇದು ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಗಲೇ ಮಾತುಕತೆ ನಡೀತಾ ಇದೆ. ಸೊ ಇದು ಟೆಂಪ್ರವರಿ ಫಿನಾಮಿನಾ. ಇದು ಇನ್ನೊಂದು 2-3 ದಿವಸದಲ್ಲಿ ಇದಕ್ಕೆಲ್ಲ ಶಾಶ್ವತ ಪರಿಹಾರ ಸಿಗುತ್ತೆ. ಒಂದು ಡೊಮೆಸ್ಟಿಕ್ ಗ್ರೌಂಡ್ ಲೆವೆಲ್ನಲ್ಲಿ ಪ್ರಾಬ್ಲಮ್ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ ಸರ್. ಸಪ್ಲೈ ಕಡಿಮೆ ಆದಂಗೆ ಈ ಪ್ರಾಬ್ಲಮ್ ಆಗೋದೇ ಅಲ್ಲ. ಇದು ಅದೇ ಇವಾಗ ಇದು ಪರ್ಯಾಯ ಏನೇನಿದೆ ಅದೆಲ್ಲ ಮಾಡ್ತಾರೆ. ಇವಾಗ ನೋಡಿ ಎಕ್ಸಾಂಪಲು ಇಂಡಸ್ಟ್ರಿಯಲ್ C3 ಮತ್ತು C2 ಅಂತ ಒಂದು ಇಂಡಸ್ಟ್ರಿಯಲ್ ಕನ್ಸಂಪ್ಷನ್ ಗ್ಯಾಸ್ ಇದೆ. ಓಕೆ, ಅದನ್ನೇನು ಮಾಡ್ತಾರೆ, ಡೈವರ್ಟ್ ಮಾಡ್ತಾ ಇದ್ದಾರೆ ಇವಾಗ. ಅದರ್ ದೆನ್ ಇಂಡಸ್ಟ್ರಿಯಲ್ಲು ಈವನ್ ಡೊಮೆಸ್ಟಿಕ್ಗೆ ಮತ್ತು ಹಾಸ್ಪಿಟಲ್ಸ್ಗೆ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗೆ, ಸೊ ಅದಕ್ಕೂ ಡೈವರ್ಟ್ ಮಾಡ್ತಾ ಇದ್ದಾರೆ. ಹಂಗಾಗಿ ಕೊರೋನಾ ಕಾಲದಲ್ಲಿ ಆಕ್ಸಿಜನ್ ಅನ್ನು ಹೆಂಗೆ ಡೈವರ್ಟ್ ಮಾಡಿ ಮೆಡಿಕಲ್ ಯೂಸಿಗೆ ಫಸ್ಟ್ ಪ್ರಿಫರೆನ್ಸ್ ಅಂದಿದ್ರು, ಹೌದು ನೀವು ಹೇಳಿದ್ರಲ್ಲ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಅಂತ ಎಸ್ಮಾ ಜಾರಿಗೊಳಿಸಿದ್ದಾರೆ ಅಂತ. ಸೊ ಆ ಆ್ಯಕ್ಟ್ ಪ್ರಕಾರನೇ ಈಗ ಡೊಮೆಸ್ಟಿಕ್ ಸಿಲಿಂಡರ್ಸ್ ಇರ್ಬೋದು ಮತ್ತು ಕಮರ್ಷಿಯಲ್ ಈ ರೆಸ್ಟೋರೆಂಟ್ಸು ಮತ್ತು ಹೋಟೆಲ್ ಇಂಡಸ್ಟ್ರೀಸ್ಗೆ ಏನಿದೆ, ಸೊ ಅದನ್ನು ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಅನುಕೂಲಗಳು ಮಾಡಬೇಕು ಅದನ್ನು ಕೇಂದ್ರ ಸರ್ಕಾರ ಆಗಲೇ ಇದಕ್ಕೆ ಇದನ್ನು ತೊಗೊತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ನಾಥೂರ್ ಸರ್ ಹೇಳ್ದಂಗೆ ಎಲ್ಲೋ ಒಂದು ಕಡೆ ಇದು ಸ್ಟಾಕಿಂಗ್ ಮಾಡ್ತಾ ಇರ್ಬೋದು, ಸ್ಟಾಕ್ ಆಗ್ತಾ ಇರ್ಬೋದು, ಅದರಿಂದ ಟೆಂಪ್ರವರಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಇದರಲ್ಲಿ ಬೇರೆ ಏನು ನಡೀತಾ ಇಲ್ಲ ಅಂತ ನಾನು ಅಂದ್ರೆ ನೀವು ಹೇಳೋದು ಸಮಸ್ಯೆ ಎಷ್ಟು ಅಂದ್ರೆ ಆನ್ ಸ್ಟ್ರೀಟ್ ಕಾಣಿಸ್ತಾ ಇದೆ, ಅಷ್ಟು ಸಮಸ್ಯೆ ಇರ್ಲಿಕ್ಕಿಲ್ಲ ಅಂತ. ಅಷ್ಟೊಂದು ಇರಲಿಕ್ಕಿಲ್ಲ. ಇವಾಗ ಡೊಮೆಸ್ಟಿಕ್ ಸಿಲಿಂಡರ್ ಅಷ್ಟೇ. ಡೊಮೆಸ್ಟಿಕ್ ಸಿಲಿಂಡರ್ ನೆನ್ನೆ ಎಲ್ಲ ಯಾರ್ಯಾರು ಹೆಸರಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ ಇದೆ ಅವ್ರಿಗೆಲ್ಲ ಮೆಸೇಜ್ ಬಂದಿದೆ. ಯಾರ್ಯಾರು ಕಂಪ್ನಿಲಿ ನೀವು ಗ್ಯಾಸ್ ಏಜೆನ್ಸೀಸ್ ತೊಗೊಂಡಿದ್ದೀರೋ ಆ ಗ್ಯಾಸ್ ಏಜೆನ್ಸಿಯಿಂದ ನಿಮಗೆಲ್ಲ ಮೆಸೇಜ್ ಕಳಿಸಿದ್ದಾರೆ, ಯಾರು ಇದಕ್ಕೆಲ್ಲ ಆ ಥರ ಪಡಬೇಡಿ, ಸುಮ್ಮನೆ ಸಿಲಿಂಡರ್ಗಳನ್ನ ಬುಕ್ ಮಾಡಬೇಡಿ, ಎಲ್ಲದಕ್ಕೂ ನಮ್ಮಲ್ಲಿ ಇದಿದೆ, ಸ್ಟೋರ್ ಇದೆ, ಆಗಲೇ ಸ್ಟಾಕ್ ಇದೆ ನಮ್ಮ ಹತ್ರ, ಸೊ ನೀವು ಯಾರು ಮಾಡಬೇಡಿ ಅಂತ ಅವ್ರ ಮೆಸೇಜ್ಗಳು ಕಳಿಸಿದ್ದಾರೆ. ಎಲ್ಲ ಮೊಬೈಲ್ ಫೋನ್ಗಳಿಗೂ ಮೆಸೇಜು ಬಂದಿದೆ. ಸೊ ಇದೊಂಥರ ಆತಂಕ ಸೃಷ್ಟಿ ಮಾಡೋದು, ಏನೋ ಆಗ್ಬಿಟ್ಟಿದೆ, ಎಲ್ಲೋ ಆಗಿದೆ ಅಂತ. ಇದು ನಮ್ಮ ದೇಶಕ್ಕೆ ಒಂದೇ ಅಲ್ಲ, ಎಲ್ಲ ದೇಶಕ್ಕೂ ಆಗ್ತಾ ಇದೆ. ಹಂಗೆ ನೋಡೋಕೆ ಹೋದರೆ ಈ ಬೆಲೆ ಏರಿಕೆ ಇದೆಯಲ್ಲ, ಸಿಲಿಂಡರ್ ಮೇಲೆ ಬೆಲೆ ಏರಿಕೆ ಆಗಿರೋದು ಆ್ಯಕ್ಚುಲ್ ಆಗಿ ಬೆಲೆ ಏರಿಕೆ ಆಗಬೇಕಾಗಿದ್ದು ಟೋಟಲ್ ಪ್ರೈಸ್ ಬ್ಯಾಂಡ್ ಇರೋದು 970 ರೂಪೀಸ್ವರೆಗೂ ಬ್ಯಾಂಡ್ ಇದೆ. ಬಟ್ ಇಷ್ಟು ದಿವಸ ನಮಗೇನಿತ್ತು 855 ರೂಪೀಸ್ಗೆ ಸಿಲಿಂಡರ್ ಸಿಗ್ತಾ ಇತ್ತು. ಡೊಮೆಸ್ಟಿಕ್ ನಾನ್ ಸಬ್ಸಿಡಿ ಸಿಲಿಂಡರ್ ಹೇಳ್ತಾ ಇರೋದು ನಾನು. ಅದನ್ನು 60 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 14.2 kg ಸಿಲಿಂಡರ್ನ 60 ರೂಪಾಯಿನ ಜಾಸ್ತಿ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಬ್ಯಾಂಡ್ ವಿಡ್ತ್ ಇನ್ನೂ 970ವರೆಗೂ ಇದೆ. ಬಟ್ ಇನ್ನೂ ಕೇಂದ್ರ ಸರ್ಕಾರ ಅದಕ್ಕಿಂತ ಕಡಿಮೆದಲ್ಲೇ ಇಟ್ಟಿದ್ದಾರೆ. ಬೇರೆ ದೇಶಗಳು ನೋಡಿದ್ರೆ ನೀವು ಪಾಕಿಸ್ತಾನ ಅಥವಾ ಬೇರೆ ದೇಶಗಳು 1200-1100 ರೂಪಾಯಿ ಎಲ್ಲ ಇದೆ ಡೊಮೆಸ್ಟಿಕ್ ಸಿಲಿಂಡರಲ್ಲಿ. ಹಂಗಾಗಿ ಎಲ್ಲೋ ಒಂದು ಕಡೆ ಸುಮ್ಮನೆ ಆತಂಕ ಸೃಷ್ಟಿ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ಇನ್ನೊಂದು 2-3 ದಿವಸ ಕಾಯಬೇಕಾಗತ್ತೆ. ಇದಕ್ಕೆಲ್ಲ ಪೂರ್ಣ ಪ್ರಮಾಣವಾದ ಉತ್ತರ ಸಿಗತ್ತೆ ಅಂತ ನನಗನ್ಸುತ್ತೆ. ಪ್ರಶಾಂತ್, ಕೇಂದ್ರ ಸರ್ಕಾರದ ಹತ್ರ ಇರೋ ಆಪ್ಷನ್ಸ್ ಯಾರು ಏನು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.